ಮೇ 5ನೇ ತಾರೀಕು 2025ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ ಬರುತ್ತೆ ಮಾನ್ಯ ಅಧ್ಯಕ್ಷರೇ. ವಿಶಾಲ್ ತಿವಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಅದರಲ್ಲಿ ಆ ಆರ್ಡರ್ನಲ್ಲಿ ನಾನು ಅದನ್ನು ಕೊನೆಯ ಪ್ಯಾರಾಗ್ರಾಫ್ ಮಾತ್ರ ಹೇಳ್ತೇನೆ, ಯಾಕೆಂದರೆ ಭಾಳ ಡೀಟೇಲ್ ಆಗಿದೆ. While we are not entertaining the present writ petition, we make it clear that any attempt to spread communal hatred or indulge in hate speech must be dealt with an iron hand. Hate speech cannot be tolerated as it leads to loss of dignity and self-worth of the targeted group members, contributes to disharmony amongst groups, and erodes tolerance and open-mindedness, which is a must for a multicultural society committed to the idea of equality. Any attempt to cause alienation or humiliation of the targeted group is a criminal offense and must be dealt with accordingly. ಇದರ ಜೊತೆಗೆ ಮಾನ್ಯ ಅಧ್ಯಕ್ಷರೇ, ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಸಿವಿಲ್ ಪೊಲಿಟಿಕಲ್ ರೈಟ್ಸ್ ಆರ್ಟಿಕಲ್ 20(2), Article 4 of the International Convention of the Elimination of All Forms of Racial Discrimination, Rabat Plan of Action on the Prohibition of Advocacy of National, Racial and Religious Hatred that constitutes ಹೇಳಿದ್ನಲ್ಲ, ಅದನ್ನೇ ಹೇಳಿದ್ರು. 2025ನೇ ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಮಾನ್ಯ ಅಧ್ಯಕ್ಷರು. ಸ್ವಲ್ಪ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸುವ ಸಭೆ ಎಂದು ವಿಷಯವು ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿವರಣೆ ನೀಡುವುದು. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಮತ್ತೆ ರಿಪೀಟ್ ಮಾಡೋದು ಅನಿಸುತ್ತೆ. Rabat Plan of Action on the Prohibition of Advocacy of National, Racial or Religious Hatred that constitutes incitement to discrimination, hostility and violence. ಇದೆಲ್ಲ ಹೇಳಿದ ಮೇಲೆ ಮಾನ್ಯ ಅಧ್ಯಕ್ಷರೇ, ಇಡೀ ದೇಶದಲ್ಲಿ ಇರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಸಮಾಜಕ್ಕೆ ಒಂದು ರೀತಿಯಲ್ಲಿ ನೋವಾಗುವಂಥ ರೀತಿಯಲ್ಲಿ ಕೆಲವು ಇಂಡಿವಿಜುವಲ್ಸ್ ಇರ್ಬೋದು, ಕೆಲವು ಗ್ರೂಪ್ಸಿಗಿರ್ಬೋದು, ಅವರಿಗೆ ನೋವಾಗುವಂಥ ರೀತಿಯಲ್ಲಿ ಮಾತುಗಳು ಇತ್ತೀಚಿನ ದಿನದಲ್ಲಿ ಬರ್ತಾ ಇದೆ. ಅದು ಬಹಳ ಜಾಸ್ತಿನೂ ಕೂಡ ಆಗಿದೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಾನು ಯಾರ್ಯಾರು ಭಾಷಣ ಮಾಡಿದ್ದಾರೆ ಮತ್ತು ಏನೆಲ್ಲ ಮಾತುಗಳನ್ನು ಆಡಿದ್ದಾರೆ ಅಂಥೇಳಿ ನಾನು ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅದು ಅಷ್ಟು ಸಮಂಜಸವಾಗಿ ಇಲ್ಲಿ ಕಾಣಿಸೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಬೇಕಂದರೆ ಹೇಳ್ಬೋದು, ಯಾಕೆಂದರೆ ಅಂಥಂಥ ಶಬ್ದಗಳನ್ನು ಉಪಯೋಗಿಸಿದ್ದಾರೆ, ಅಂಥಂಥ ಮಾತುಗಳನ್ನು ಕೂಡ ಆಡಿದ್ದಾರೆ. ಆದರೆ ಅದನ್ನು ಒಂದು ಕಡೆ ಇಡ್ತೀನಿ ನಾನು, ಐ ವಿಲ್ ಕೀಪ್ ಇಟ್ ಅಸೈಡ್. ಆದರೆ ಅದರ ಇಂಪ್ಯಾಕ್ಟ್ ಏನಾಗ್ತದೆ, ಸಮಾಜದ ಮೇಲೆ ಏನಾಗಿದೆ, ಎಷ್ಟೋ ಕೊಲೆಗಳಾಗಿದ್ದಾವೆ, ಎಷ್ಟೋ ಗ್ರೂಪ್ಸಲ್ಲಿ ಸಮುದಾಯಗಳಲ್ಲಿ ಹೊಡೆದಾಟಗಳಾಗಿದ್ದಾವೆ, ಮತ್ತು ಒಂದು ರೀತಿಯಲ್ಲಿ ಸಮಾಜದ ಸ್ವಸ್ಥತೆಯನ್ನು ಕಳ್ಕೊಳ್ತಕ್ಕಂಥ ರೀತಿಯಲ್ಲಿ ಸಮಾಜ ಹೋಗ್ತಾ ಇದೆ. ಇದನ್ನು ನಾವು ಟಾಲರೇಟ್ ಮಾಡಬೇಕು. ಈಗ ತಾನೇ ಮಾದೇವಪ್ಪನವರು
ಭಾಳ ಒಳ್ಳೆಯ ಒಂದು ಬಿಲ್ಲನ್ನು ತಗೊಂಡು ಬಂದಿದ್ದಾರೆ. ಸಮಾಜದಲ್ಲಿ ಯಾವ ರೀತಿ ಅವಮಾನಗಳು ನಡೆಯುತ್ತೆ, ಬಹಿಷ್ಕಾರ ಅನ್ನೋದು ಒಂದು ಶಬ್ದ ಆದರೆ ಆ ಬಹಿಷ್ಕಾರದ ಹಿನ್ನೆಲೆಯಲ್ಲಿ ಯಾವ ರೀತಿ ಅವಮಾನ ಆಗ್ತದೆ ಅಂತ, ಸಮಥಿಂಗ್ ರಿಲೇಟೆಡ್ ಟು ದಿಸ್ ನಾನು ಕೂಡ ಅನುಭವಿಸಿದ್ದೇನೆ. ನಾನು ಚಿಕ್ಕಂದಿನಲ್ಲಿರುವಾಗ ನಮ್ಮ ಶಾಲೆಗೆ ಹೋಗಬೇಕಾದ್ರೆ, ನಮ್ಮ ಪಕ್ಕದ ಹಳ್ಳಿಗೆ ಹೋಗಬೇಕಾದ್ರೆ ನಮ್ಮನ್ನು ಯಾರೂ ಒಳಗಡೆ ಬಿಡ್ತಾ ಇರಲಿಲ್ಲ. ನಾವು ನೀರು ಕೇಳಿದರೆ ನಮಗೆ ನೀರು ತೊಗೊಂಡು ಬಂದು ಹಿಂಗೆ ಹಾಕೋರು. ಆ ನೀರನ್ನು ಈ ರೀತಿ ಕುಡಿಬೇಕು. ನಾನು ಕೂಡ ಕುಡಿದಿದ್ದೇನೆ, ಸ್ವತಃ ನನ್ನ ಅನುಭವ. ಆದರೆ ಇವತ್ತು 21ನೇ ಶತಮಾನದಲ್ಲಿ ಭಾರತ ಇಷ್ಟು ವೇಗವಾಗಿ ಬೆಳೀತಾ ಇದೆ. We are a biggest democracy in the world and we are one of the largest economy in the world. ಇಷ್ಟೆಲ್ಲ ಇದ್ಕೊಂಡು ನಾವು ಹೊರಗಡೆ ಹೋದಾಗ ಏನು ಹೇಳ್ತೀವಿ? ನಾವು ಪವರ್ಫುಲ್ ನೇಷನ್ ಅನ್ನುವಂಥದ್ದನ್ನು ಹೇಳ್ತೇವೆ ಹೊರತು, ಈಗ ತಾನೇ ನಮ್ಮ ಇವರು ಹೇಳಿದರು, ಅವರು ಹೋಗಿದ್ದಾರೆ ಆ ಕಡೆ, ಅಣ್ಣ ಬಸವಣ್ಣವರು ಹೇಳಿದರು, 2500 ವರ್ಷದ ಹಿಂದೆ ಈ ದೇಶದಲ್ಲಿ ಭಗವಾನ್ ಬುದ್ಧ ಹುಟ್ಟುತ್ತಾನೆ. ಭಗವಾನ್ ಬುದ್ಧನಿಗೆ ಜ್ಞಾನೋದಯ ಆದಮೇಲೆ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾನೆ. ಮನುಷ್ಯ ಎಲ್ಲ ಒಂದೇ, ಮನುಷ್ಯ ಕುಲ ಎಲ್ಲ ಒಂದೇ ಅಂತೇಳಿ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾನೆ. ದೇಶದಲ್ಲಿ ಸಮಾನತೆ ಅಸಮಾನತೆ ಎಷ್ಟು ಹೋಗೋದೇ ಇಲ್ಲ, ಸಾವಿರಾರು ವರ್ಷಗಳು ಹೋಗೋದೇ ಇಲ್ಲ. 850 ವರ್ಷದ ಹಿಂದೆ ಅಣ್ಣ ಬಸವಣ್ಣ ಹುಟ್ಟು ಬ್ರಾಹ್ಮಣ. ಯಾವ ಸಮಾಜ ಒಂದು ರೀತಿಯಲ್ಲಿ ಡಿಫರೆಂಟ್ ಲೇಯರ್ಸ್, ವರ್ಣಾಶ್ರಮ ಧರ್ಮದ ತತ್ವದಲ್ಲಿ ಜೀವನ ಮಾಡುವಂಥದ್ದನ್ನು ಅಣ್ಣ ಬಸವಣ್ಣ ಹೊರಗಡೆ ಬರ್ತಾರೆ, ಅದರಿಂದ ಹೊರಗಡೆ ಬಂದು ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾರೆ. ಆದರೂ ಕೂಡ ಈ ದೇಶದಲ್ಲಿ ಅಸಮಾನತೆ ಹೋಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡೋದಾದರೆ, ಇವತ್ತು ಯಾರೋ ಒಂದು ಸಮುದಾಯದ ಬಗ್ಗೆ ಭಾಷಣ ಮಾಡ್ತಾರೆ, ಎಲ್ಲೋ ಒಂದು ರಾಜಕೀಯದ ಸಭೆ ಇರ್ಬೋದು ಅಥವಾ ಸಾಮಾಜಿಕವಾದಂಥ ಸಭೆ ಇರ್ಬೋದು. ಇಫ್ ದಟ್ ಸ್ಪೀಚ್ creates an hatred of another community, another individual, is that what we want in a modern society? ಅದು ಬೇಕಾ ನಮಗೆ? ಅದನ್ನು ಮುಂದುವರಿಸಬೇಕಾ ನಾವು? ಇಷ್ಟೆಲ್ಲ ಕಾನೂನುಗಳಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಮಾತನಾಡ್ತಾರೆ, ಹೊಗಳ್ತಾರೆ. ಆದರೆ ಅದನ್ನು ಪ್ರತಿಪಾದನೆ ಮಾಡಬೇಕಲ್ಲ. ಆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಆ ಆರ್ಟಿಕಲ್ನಲ್ಲಿ ಕೊಟ್ಟಿರುವಂಥ ಅಂಶವನ್ನು ನಾವು ಪ್ರತಿಪಾದನೆ ಮಾಡಬೇಕಲ್ಲ, ಅನುಷ್ಠಾನ ಮಾಡಬೇಕಲ್ಲ, ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಲ್ಲ. ಅದಕ್ಕಾಗಿ ನಾವು ಇವತ್ತು ಪ್ರೊಜುಡಿಸ್ ಎಷ್ಟರ ಮಟ್ಟಿಗೆ ಆಗ್ತದೆ, ಯಾವುದರಲ್ಲಿ ಪ್ರೊಜುಡಿಸ್ ಆಗ್ತದೆ? ರಿಲಿಜಿಯನ್ನಲ್ಲಾಗುತ್ತೆ, ರೇಸ್ನಲ್ಲಾಗುತ್ತೆ, ಕ್ಯಾಸ್ಟ್ ಅಂಡ್ ಕಮ್ಯುನಿಟಿಯಲ್ಲಾಗುತ್ತೆ, ಸೆಕ್ಸಿಂದ ಆಗುತ್ತೆ, ಜೆಂಡರಿಂದ ಆಗುತ್ತೆ, ಸೆಕ್ಷುವಲ್ ಓರಿಯೆಂಟೇಷನ್ ಇಂದ ಆಗುತ್ತೆ, ಪ್ಲೇಸ್ ಆಫ್ ಬರ್ತ್ ಇಂದ ಆಗುತ್ತೆ, ರೆಸಿಡೆನ್ಸ್, ಲ್ಯಾಂಗ್ವೇಜ್, ಡಿಸಬಿಲಿಟಿ, ಟ್ರೈಬ್, ಈ ಎಲ್ಲ ಏನು ಸಮಾಜದಲ್ಲಿರ್ತಕ್ಕಂಥ ಈ ರವಿ ಯೋಗೇಶ್ವರ್ ವರ್ಗಗಳಿದ್ದಾವೆ, ಈ ಎಲ್ಲವೂ ಕೂಡ ಪ್ರೊಜುಡಿಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥ ವಿಷಯಗಳು ಅನ್ನೋದನ್ನು ಇವತ್ತು ನಾನು ಸದನದ ಗಮನಕ್ಕೆ ತರ್ತೀನಿ. ಅದಕ್ಕಾಗಿ ಇವೆಲ್ಲವನ್ನು ನಾವು ಈ ಬಿಲ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ಈ ಪ್ರೊಜುಡಿಸ್ ಇಂಟ್ರೆಸ್ಟ್ ಏನಿದೆ ಅದನ್ನೆಲ್ಲವನ್ನು ಕೂಡ ಇವತ್ತು ನಾವು ಈ ಬಿಲ್ನಲ್ಲಿ ತಂದಿದ್ದೇವೆ. ಅಂದರೆ ಹೇಟ್ ಕ್ರೈಮ್ ಅಂದ್ರೇನು? ವೈ ಈಸ್ ದಿಸ್ ಬಿಲ್ ಹೇಟ್ ಕ್ರೈಮ್ ಅಂದ್ರೆ ಏನು ಅಂತೇಳಿ ಡಿಫೈನ್ ಮಾಡಬೇಕಲ್ಲ. ಇಟ್ ಮೀನ್ಸ್ communication of hate speech by making, publishing or circulating or any act of promoting, propagating, inciting or abetting or attempting such hate speech to cause disharmony or feelings of enmity or hatred or ill will against any person dead or alive
ಆರ್ ಎ ಗ್ರೂಪ್ ಆಫ್ ಪರ್ಸನ್ ಆರ್ಗನೈಸೇಷನ್. ಇದು ಹೇಟ್ ಸ್ಪೀಚ್ ಅಂದರೆ. ಯಾರೋ ಒಂದು ಸಮುದಾಯದ ಮೇಲೆ ಏನೋ ಮಾತಾಡಿಬಿಡೋದು. ನನಗೆ ಇಲ್ಲಿ ಕೆಲವು ದ್ವೇಷ ಭಾಷಣಗಳದ್ದು ಪೇಪರ್ ಕಟ್ಟಿಂಗ್ಸ್ ಇದೆ ನನ್ನ ಹತ್ರ. ಅದರಲ್ಲಿ ಏನೆಲ್ಲ ಮಾತಾಡಿದ್ದಾರೆ. ನಾಳೆ ಬೆಳಗ್ಗೆ ಹೋಗಿ ಒಬ್ಬನ ಕೊಂದುಬಿಡಬೇಕು. ಇಡೀ ಸಮುದಾಯವನ್ನು, ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದ ಮೇಲೆ ಹಾಕುವಂಥ ಮಾತುಗಳು, ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ಬೇಕು. ಮಹಿಳೆಯರ ರಕ್ಷಣೆ ಇವತ್ತು ಇಡೀ ದೇಶದಲ್ಲಿ ಒಂದು ಸವಾಲಾಗಿದೆ. ನಮಗೆ ಮಕ್ಕಳ ರಕ್ಷಣೆಗೆ ಇವತ್ತು ದೇಶದಲ್ಲಿ ಒಂದು ಸವಾಲಾಗಿದೆ. ಅದರ ಬಗ್ಗೆ ಏನೋ ಒಂದು ಮಾತಾಡ್ಬಿಡೋದು. ಆಮೇಲೆ ಯುವಕರು, ಈ ದೇಶದ ಯುವಕರೇ ನಮಗೆ ಶಕ್ತಿ. 60% ಆಫ್ ದಿ ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಸ್ ಬಿಲೋ 40 years ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾರೆ. ಯಂಗ್ ಇಂಡಿಯಾ ಅಂತ. ಇಂಡಿಯಾ ಈಸ್ ಯಂಗ್ ಅಂದರೆ ಹೆಚ್ಚು ಜನಸಂಖ್ಯೆಯ ಭಾಗ ಯುವಕರಿದ್ದಾರೆ. ಆ ಯುವಕರನ್ನು ಎಷ್ಟು ಸುಲಭನಾಗಿ ಇನ್ಸೈಟ್ ಮಾಡ್ಬೋದು. ಒಂದು ಸಮಾಜದ ಮೇಲೆ ಎತ್ಕಟ್ಟೋದಕ್ಕೆ ಒಂದು ಭಾಷಣ ಮಾಡಿದ್ರೆ ಆಗಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಾನು ಗೃಹ ಸಚಿವನಾಗಿ ಯಾರೋ ಒಬ್ಬ ವ್ಯಕ್ತಿ ಒಂದು ಜಿಲ್ಲೆಗೆ ಹೋಗ್ತಾನೆ ಭಾಷಣ ಮಾಡೋದಕ್ಕೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೀತಾರೆ, ಆ ಭಾಷಣ ಮಾಡೋದಕ್ಕೆ ಹೋಗ್ತಾನೆ. ನಮಗೆ ವರದಿ ಬರುತ್ತೆ, ಅವನು ಅಲ್ಲಿ ಹೋದರೆ ಆ ಭಾಷಣ ಮಾಡಿದರೆ ಅಲ್ಲಿ ತೊಂದರೆ ಆಗ್ತದೆ, ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಆಗುತ್ತೆ. ಆಗ ನಾವೇನು ಮಾಡ್ತೀವಿ, ಆ ಜಿಲ್ಲೆಗೆ ಅವರು ಹೋಗದಾಗೆ ಅವ್ರನ್ನ ತಡಿತೀವಿ, ಬ್ಯಾನ್ ಮಾಡ್ತೀವಿ. ಎಷ್ಟು ದಿವಸ ಬ್ಯಾನ್ ಮಾಡೋಕ್ಕಾಗುತ್ತೆ? ಎಷ್ಟು ಸಾರಿ ಬ್ಯಾನ್ ಮಾಡೋಕ್ಕಾಗುತ್ತೆ? ಅನ್ಲೆಸ್ ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ, ನಾವು ಸಮಾಜದಲ್ಲಿ ತಿದ್ಕೊಳ್ಳೋದಿದ್ರೆ, ನಾವೆಲ್ಲರೂ ಒಂದು ಮಲ್ಟಿಕಲ್ಚರಲ್ ಸೊಸೈಟಿ ಇದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಎಷ್ಟು ದಿವಸ ನಾವು ಬ್ಯಾನ್ ಮಾಡಿ ಇಟ್ಕೊಳ್ಳೋಕ್ಕಾಗ್ತದೆ? ಅದಕ್ಕಾಗಿ ಕಾನೂನಿನ ಅವಶ್ಯಕತೆ. ಕಾನೂನಾದರೂ ಇದ್ದರೆ, ಹೌದಪ್ಪ ಕಾನೂನಲ್ಲಿ ಹೀಗಿದೆ ಅಂತೇಳಿ ಇದ್ದರೆ ಆ ಕಾನೂನು ಬಹುಶಃ ತಡಿಬಹುದೇನೋ ಅನ್ನುವಂಥ ಕಲ್ಪನೆಯಿಂದ ಈ ಬಿಲ್ಲನ್ನು ನಾವು ತಂದಿದ್ದೇವೆ. ಇದರಲ್ಲಿ ಮಾನ್ಯ ಅಧ್ಯಕ್ಷರೇ, ಪನಿಷ್ಮೆಂಟ್ ಕ್ಲಾಸ್ ಇದು ಸ್ವಲ್ಪ ಕರೆಕ್ಷನ್ ಆಗುತ್ತೆ, ಅದು ಅಮೆಂಡ್ಮೆಂಟ್ ಹೇಳ್ತೇನೆ. ಕಮಿಟ್ಸ್ ಹೇಟ್ ಕ್ರೈಮ್ ಶೆಲ್ ಬಿ ಪನಿಷ್ಡ್ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ which shall not be less than 1 year, which may be extended to 7 years with a fine of 50,000. ಆಮೇಲೆ ಇನ್ನೊಂದು 2 ಸಾರಿ ಅಥವಾ 3 ಸಾರಿ ಸಬ್ಸಿಕ್ವೆಂಟ್ ಆಗಿ ಮಾಡಿದರೆ, ಆ ರಿಪಿಟೇಟಿವ್ ಅಫೆನ್ಸಸ್ ಇದ್ದರೆ ಆ ಪನಿಷ್ಮೆಂಟನ್ನು ನಾವು 2 ವರ್ಷ ಮತ್ತು 1 ಲಕ್ಷ ರೂಪಾಯಿ ಫೈನ್, ಏನು 50,000 ಇರೋದು. ಇಲ್ಲಿ ಒಂದು ಕರೆಕ್ಷನ್ ಏನಂದರೆ ವಿಚ್ ಮೇ ಎಕ್ಸ್ಟೆಂಡ್ ಟು 10 years ಅಂತ ಇದೆ, ಅದನ್ನು ತೆಗೆದುಬಿಡ್ತೇನೆ ನಾನು. 7 ವರ್ಷ ಸಾಕು ಅಂತ ಹೇಳಿದ್ದಾರೆ. ಅದು ಯಾಕೆಂದರೆ ಆ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ನಾವು ನೋಡಬೇಕಾಗ್ತದೆ. ಅದಕ್ಕೆ ಆ ಎಕ್ಸ್ಟೆಂಡೆಡ್ ಟು 10 years ಅದನ್ನು ಚೇಂಜ್ ಮಾಡಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ. ಅದನ್ನು ಅಮೆಂಡ್ಮೆಂಟನ್ನು ನಾನು ತಮ್ಮ ಸದನ ಅಪ್ರೂವಲ್ ಆದಮೇಲೆ ನಾನು ಅದನ್ನು ಸೇರಿಸ್ಕೊಳ್ಳೋದಕ್ಕೆ ಮನವಿಯನ್ನು ಮಾಡ್ತೇನೆ. ಇಲ್ಲ ಸಬ್ಸಿಕ್ವೆಂಟ್ ಆದರೆ 2 years, ಈಗ ಎಕ್ಸ್ಟೆಂಡೆಡ್ ಟು 7 years. ಆಮೇಲೆ ಇಟ್ ಈಸ್ ಆಲ್ಸೋ ದಿ ಅಫೆನ್ಸ್ ಅಂಡರ್ ದಿಸ್ ಆ್ಯಕ್ಟ್ ಶೆಲ್ ಬಿ ಕಾಗ್ನಿಸಬಲ್, ನಾನ್ ಬೇಲಬಲ್, ಟ್ರಯಬಲ್ ಬೈ ದಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ದಿ ಫಸ್ಟ್ ಕ್ಲಾಸ್. ಸೊ ಅದನ್ನು ಕೂಡ ಈಗ ಸೇರಿಸ್ಕೊಂಡಿದ್ದೇವೆ. ಆಮೇಲೆ ಇತ್ತೀಚೆಗೆ ಯಾವ್ಯಾವ ರೀತಿಯಲ್ಲಿ ಆ್ಯಸ್ ಬೀಯಿಂಗ್ ಫಾರ್ ದಿ ಪಬ್ಲಿಕ್ ಗುಡ್ on the ground of books, pamphlets, paper, writing, drawings, painting, representations or figure is in the interest of science, literature, art or learning other subjects of general concern. ಇದು ಈ ಏರಿಯಾಸಲ್ಲಿ ಇರ್ತಕ್ಕಂಥವು ಅಂತೇಳಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ. ಆಮೇಲೆ ಆರ್ಗನೈಸೇಷನ್ಸ್, ಒಂದು ವೇಳೆ ಆರ್ಗನೈಸೇಷನ್ಸ್ ಮಾಡಿದರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಮಾಡಿದರೆ, ಇಫ್ ದಿ ಪರ್ಸನ್ ಕಮಿಟಿಂಗ್ ಅನ್ ಅಫೆನ್ಸ್ ಅಂಡರ್ ದಿಸ್ ಆ್ಯಕ್ಟ್ ಈಸ್ an organization or an institution, every person who at the time of
offence committed was in charge of and was responsible to such organization or institution for the conduct of the business of the same, as well as such organization or institution shall be deemed to be guilty of the offence, shall be liable to proceed against punishable accordingly. ಒಂದು ವೇಳೆ ಆರ್ಗನೈಸೇಷನ್ನಲ್ಲಿ ಇರ್ತಕ್ಕಂಥವ್ರು ಆ ಮುಖ್ಯಸ್ಥರು ಆ ಇನ್ಸಿಡೆಂಟ್ ಆಗುವಾಗ ಜೊತೆಯಲ್ಲಿದ್ದಂಥವ್ರು ಅಂಥೇಳಿ ಅದರ ಅರ್ಥ. ನಾವು ಆ ರೀತಿ ತಂದಿಲ್ಲ, ನಾವು ಪೊಲಿಟಿಕಲ್ ಪಾರ್ಟೀಸ್ ಅಂತ ತಂದಿಲ್ಲ. ಆರ್ಗನೈಸೇಷನ್ ಅಂದರೆ ಅದು ಕವರ್ ಆಗುತ್ತೆ ಅಂತ. ಕರೆಕ್ಟ್ ಆಯ್ತಾ? ಇಲ್ಲ, ಅದನ್ನ ಪೊಲಿಟಿಕಲ್ ಪಾರ್ಟಿ ಅಂತ ಇಲ್ಲ, ಆರ್ಗನೈಸೇಷನ್ ಪೊಲಿಟಿಕಲ್ ಪಾರ್ಟಿ ಅಲ್ಲ ಅಂತ ಹೇಳ್ಬಿಟ್ರು ಆಯ್ತು. ನೋಡಿ, ಈ ಮೊಸರ ಕಲ್ಲು ಹೊಡಿಯೋಕ್ಕೆ ಹೋದ್ರೆ ನಾನೇನು ಮಾಡಬೇಕು? ನೇರವಾಗಿ ಕಲ್ಲಾಗಿದ್ರೆ ಪರವಾಗಿಲ್ಲ. ಆದ್ದರಿಂದ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಷನ್ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ವೆದರ್ ರಿಜಿಸ್ಟರ್ಡ್ ಆರ್ ನಾಟ್. ಕೆಲವು ಟೈಮ್ನಲ್ಲಿ ಅನ್ರಿಜಿಸ್ಟರ್ಡ್ ಇರುತ್ತೆ, ಅದಕ್ಕೆ ರಿಜಿಸ್ಟರ್ಡ್ ಆಗಲಿ ಅನ್ರಿಜಿಸ್ಟರ್ಡ್ ಆಗಲಿ ಅದು ಗೊತ್ತಾಯ್ತು ತಮಗೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.